ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ತುಲಾ ರಾಶಿಯ ಮಾರ್ಚ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ನಿಮಗೆ ಈ ಒಂದು ಮಾಸದಲ್ಲಿ ಗೌರವವನ್ನು ಪ್ರತಿಯೊಬ್ಬರು ಸಹಿತ ನೀಡುವಂತಹ ಒಂದು ಮಾಸವಾಗಿರುತ್ತೆ. ಅಂದರೆ ಎಲ್ಲರೂ ಸಹಿತ ನಿಮ್ಮನ್ನು ಅಭಿನಂದಿಸುವಂಥದ್ದು, ಗೌರವಿಸುವಂಥದ್ದು, ಒಂದು ನಿಮ್ಮನ್ನು ಹಿಂಬಾಲಿಸುವಂಥದ್ದು, ನಿಮ್ಮ ಒಂದು ಬೆಳವಣಿಗೆಯನ್ನು ಗುರುತಿಸುವಂಥದ್ದು, ನಿಮ್ಮ ಶ್ರಮವನ್ನು ಗುರುತಿಸುವಂಥದ್ದು, ನಿಮ್ಮ ಅಭಿವೃದ್ಧಿದಾಯಕವಾದಂಥ ಕೆಲಸ ಕಾರ್ಯವನ್ನು ಮಾಡುವಂಥದ್ದು, ಧನಾತ್ಮಕವಾದಂಥ ಆದಾಯಗಳನ್ನು ಅವರು ನಿಮ್ಮನ್ನು ನೀಡುವಂಥದ್ದು. ವಿಶೇಷವಾಗಿ ನಾನು ಇಲ್ಲಿ ಗಮನಿಸಿದ್ದೇನಪ್ಪ ಅಂದರೆ, ಕೆಲವೊಂದು ವಿಚಾರಗಳಲ್ಲಿ ತಮ್ಮ ಬೆಳವಣಿಗೆಯನ್ನು ಸಹಿಸುವಂತಹ ಸ್ನೇಹಿತರು ನಿಮ್ಮೊಂದಿಗೆ ಕೂಡುವಂತಹ ಒಂದು ವಿಚಾರಗಳು ತುಲಾರಾಶಿಯವ್ರಿಗಾಗುತ್ತೆ. ಮತ್ತು ಆದಾಯದಲ್ಲಿ ಏರುಪೇರುಗಳು ಜಾಸ್ತಿ ಆಗಿರುತ್ತೆ. ಮತ್ತು ಚುರುಕು ಕೆಲಸವನ್ನು ತಾವು ಮಾಡ್ತಾ ಇರ್ತೀರಿ. ತಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲಗಳು ಸಹಿತ ಸಿಗುವಂಥದ್ದಾಗಿರುತ್ತೆ. ಆದಷ್ಟು ಸಹಿತ ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅಧ್ಯಯನವನ್ನು ಹೆಚ್ಚಾಗಿ ತಾವು ಮಾಡ್ತಾ ಹೋಗ್ತಾ ಇರ್ತೀರಿ. ಯಶಸ್ಸಿನ ಬೆಳವಣಿಗೆ ತಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಕೆಲವೊಂದು ಮಂದಹಾಸಗಳು ಸಹಿತ ಬರುವಂಥದ್ದು, ಆಹಾರದ ಉತ್ಪನ್ನವಾದಂತಹ ಮಾರಾಟಗಾರರಿಗೆ, ಮಾರುಕಟ್ಟೆಯಲ್ಲಿ ಯಾರು ಆಹಾರ ಉತ್ಪನ್ನವನ್ನು ಮಾರ್ತಾ ಇರ್ತಾರೆ ಅಂಥವ್ರಿಗೆ ಅತಿ ಹೆಚ್ಚು ಲಾಭಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಒಲವನ್ನು ಕೊಡುವಂಥದ್ದಾಗಿರುತ್ತೆ. ಈ ಒಂದು ಮಾಸದಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ಮಾಡ್ತಾ ಇರ್ತೀರಿ. ಮತ್ತು ನಿಷ್ಠೂರದಿಂದ ಮಾತಾಡೋದು ಸಹಿತ ಪರ್ಫೆಕ್ಟಾಗಿ ಮಾತಾಡ್ತೀರಿ. ತಮ್ಮ ಒಂದು ನಿಷ್ಠೂರತೆಯ ಒಂದು ಮಾತು ಕೆಲವೊಬ್ಬರಿಗೆ ಅದು ಸಹಿಸಲಿಕ್ಕೆ ಆಗೋದಿಲ್ಲ. ಅಂಥ ವಿಚಾರದಲ್ಲಿ ತಾವು ಆದಷ್ಟು ಸಹಿತ ಯೋಚನೆಯನ್ನು ಮಾಡಿ ಒಂದು ಮಾತುಕತೆಯನ್ನು ಮಾತಾಡಬೇಕಾದ್ರೆ ಯಾವುದಾದ್ರು ವಿಚಾರಗಳನ್ನು ಮಾತಾಡಿ ತುಂಬಾ ಒಂದು ಜಾಗೃತಿಯಾಗಿರಬೇಕಾಗುತ್ತೆ ತುಲಾರಾಶಿಯವರು. ಆದಷ್ಟು ಸಹಿತ ತುಲಾರಾಶಿಯವರಿಗೆ ಒಂದು ಲಾಭಗಳ ಒಂದು ಸಂಖ್ಯೆಗಳು ಸಹಿತ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ರೈತರಿಗೆ ಹೆಚ್ಚು ಸಲಹೆಗಳು ದೊರೆಯುವಂಥದ್ದಾಗಿರುತ್ತೆ, ಮಾರ್ಗದರ್ಶನಗಳು ಸಿಗುವಂಥದ್ದಾಗಿರುತ್ತೆ, ಮತ್ತು ಬೆಳವಣಿಗೆಗಳು ಸಹಿತ ಜಾಸ್ತಿ ಆಗಿರುತ್ತೆ. ಮತ್ತು ವಿಶೇಷವಾಗಿ ನಾವು ನೋಡೋದಾದರೆ ವೃತ್ತಿಪರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಂದು ಲಾಭಗಳು ಸಹಿತ ಅವರಿಗೆ ದೊರೆಯುತ್ತೆ ಅಂತಲೂ ಹೇಳ್ಬೋದು. ಮತ್ತು ವಿಶೇಷವಾಗಿ ನಾನು ಗಮನಿಸೋದೇನಪ್ಪ ಅಂದರೆ, ನಿಮ್ಮ ಒಂದು ಜೀವನದಲ್ಲಿ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿ ಮಾಡ್ತೀರಿ, ಆಧ್ಯಾತ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ತುಲಾರಾಶಿಯವರು. ಮತ್ತು ಆದಷ್ಟು ಸಹಿತ ತಾವು ತಮ್ಮ ಗುರು ಹಿರಿಯರನ್ನು ಆದಷ್ಟು ಸಹಿತ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ನೋಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಅವರಿಂದ ತಮಗೆ ಅತಿ ಹೆಚ್ಚು ಲಾಭಗಳು ಸಹಿತ ಬರುವಂತಹ ಸಾಧ್ಯತೆಗಳಿರುತ್ತೆ. ಮತ್ತು ವಿಶೇಷವಾಗಿ ಅನಾಥಾಲಯಗಳಿಗೆ ಭೇಟಿ ಮಾಡುವಂಥದ್ದು, ವೃದ್ಧಾಶ್ರಮಗಳಿಗೆ ಭೇಟಿ ಮಾಡುವಂಥದ್ದು, ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥದ್ದು ಸಹಿತ ಅತಿ ಉತ್ತಮವಾದಂಥ ಕೆಲಸ ತುಲಾರಾಶಿಯವರಿಗೆ ಅಂತಲೂ ಸಹಿತ ಹೇಳ್ಬೋದು. ಯಾಕಂದರೆ ತಮ್ಮ ಕರ್ಮವನ್ನು ಕಳೆದುಕೊಳ್ಳುವಂತಹ ಒಂದು ಮಾಸವಾಗಿರುತ್ತೆ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳ ಒಂದು ಮಾಸ ಅಂತಲೂ ಸಹಿತ ಹೇಳ್ಬೋದು. ಮತ್ತು ಆದಷ್ಟು ಸಹಿತ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಸಹಿತ ಅತಿ ಮುಖ್ಯವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಎಲ್ಲ ರೀತಿಯಿಂದನೂ ಸಹಿತ ತಮಗೆ ಮಿಶ್ರ ಫಲಿತಾಂಶಗಳು ದೊರೆಯುತ್ತೆ ಈ ಒಂದು ಮಾಸ ಅಂತಲೂ ಸಹಿತ ಹೇಳ್ಬೋದು. 4 ಅನ್ನುವಂಥ ಸಂಖ್ಯೆಯನ್ನು ತಾವು ಲಾಭದಾಯಕವಾಗಿ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ವಿಶೇಷವಾಗಿ ನೀಲಿಯ ಜೊತೆ ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ, ಗಾಯತ್ರಿ ದೇವಾಲಯದ ದೇವಸ್ಥಾನಗಳಿಗೆ ಹೋಗಿ ತಾವು ಭೇಟಿಯನ್ನು ಮಾಡುವುದು ಸಹಿತ ಅತಿ ಉತ್ತಮವಾಗಿರುತ್ತೆ. ಗಾಯತ್ರಿ ಚಾಲೀಸನ್ನು ಸಹಿತ ಪಠನೆ ಮಾಡುವಂಥದ್ದು ಸಹಿತ ಅತಿ ಉತ್ತಮವಾದಂಥ ಪ್ರಬಲತೆಯನ್ನು ತಮಗೆ ತಂದು ಕೊಡುತ್ತೆ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಸ್ವಾಮಿಯ ಒಂದು ಆರಾಧನೆಯಿಂದ ಅತಿ ಹೆಚ್ಚು ಬೆಳವಣಿಗೆಗಳು ಸಹಿತ ಆಗುವಂಥದ್ದು. ಅಂದರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ತುಲಾರಾಶಿಯವರಿಗೆ ಗಡಿಬಿಡಿ ವಿಚಾರಗಳಾಗುವಂಥದ್ದು, ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಮನೆಯಲ್ಲಿ ಕಸಿವಿಸಿಗಳಾಗುವಂಥ ಈ ಥರ ಕೆಲವೊಂದು ಸಹೋದರ ಬಾಂಧವ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಾಗಿರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಿ ಅಂತಲೂ ಸಹಿತ ತಿಳಿಸ್ಕೊಡ್ಬೋದಾಗುತ್ತೆ. ಶನಿಯ ಒಂದು ಆರಾಧನೆ ಜೊತೆಗೆ ಗಾಯತ್ರಿ ಮಂತ್ರವನ್ನು ಸಹಿತ ತಾವು ಪಠನೆಯನ್ನು ಮಾಡೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ನಿಮಗಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ಸ್ಥಾನ ಬದಲಾವಣೆಯನ್ನು ಯಾರು ಮಾಡ್ತಾ ಇರ್ತೀರಿ, ಅಂದರೆ ಜಾಬ್ ಚೇಂಜನ್ನು ಯಾರು ನೋಡ್ತಾ ಇರ್ತೀರಿ ಅಂಥವ್ರಿಗೆ ಅಪ್ಲಿಕೇಶನ್ನ ಹಾಕುವಂಥದ್ದು ಅತಿ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ
ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ತಮ್ಮ ಕೆಲಸ, ಕಾರ್ಯ, ಪ್ರಗತಿ ಈ 3 ಕಡೆ ತಾವು ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಇದಾಗಿತ್ತು ತುಲಾರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಹಂಚ್ಕೊಳ್ಬೋದು ಅಂತ ಹೇಳ್ತಾ, ತಾಯಿ ಜಗನ್ಮಾತೆ, ನನ್ನ ಆರಾಧ್ಯ ದೈವವಾಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ತಮಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.